ಅಷ್ಟು ಮಳೆ ಬಿದ್ದಾಗ ಅವ್ರು ಫುಲ್ ವೆಟ್ ಆಗಿಬಿಡ್ತಾರೆ. ಬಂದಿದ್ದ ತಕ್ಷಣ ಬೆಚ್ಚಗೆ ಆಗಬೇಕಲ್ವ ಅಂದ್ಬಿಟ್ಟು ನಾನು ಮಾಡೋದು ಲೈಟ್ ಮೇಲೆ ಹೋಗಿ ಟವಲ್ ಹಾಕೋದು. ಶೂಟಿಂಗ್ ಅವ್ರು ಶಾರ್ಟ್ ಮುಗಿದ್ಮೇಲೆ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಅವ್ರಿಗೆ ಟವಲ್ ಹಾಕೋದು. ಆ ಥರ ಎಲ್ಲ ಮಾಡಿದಾಗ ನನ್ನ ಮೇಲೆ ಭಾಳ ಖುಷಿ ಆಯಿತು. ಒಳ್ಳೆ ಹುಡುಗ, ಒಳ್ಳೆ ಟ್ಯಾಲೆಂಟ್ ಇದೆ, ಇವ್ನು ಇಟ್ಕೊಳ್ಳಿ ಕೆಲಸಕ್ಕೆ ಅಂತೇಳಿ ಹಂಗೆ ಕಂಪ್ನೀಲಿ ಕೆಲಸ ಮಾಡಿಕೊಂಡು ಯಜಮಾನ್ರ ಹತ್ರ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿ. ರಾಜ್ಕುಮಾರ್ ಅಣ್ಣ ಹೌದು, ನಾವು ಯಜಮಾನ್ರು ಅಂದರೆ ಅವರೇ. ಅವ್ರ ಹತ್ರ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಹೆಸರು ಮಾಡಿಕೊಂಡು ಹಂಗೆ ಕೆಲಸ ಮಾಡ್ತಿದ್ದೆ. ಹಂಗೆ ಶಿವಣ್ಣವ್ರ ಪಿಕ್ಚರ್ ಮಾಡ್ತಿದ್ದೆ, ಅಪ್ಪು ಅವ್ರ ಪಿಕ್ಚರ್ ಮಾಡ್ತಿದ್ದೆ. ಶಿವಣ್ಣವ್ರ ಪಿಕ್ಚರ್ ಶಿವಣ್ಣ ನಮ್ಮ ಸಂಯುಕ್ತ, ಶಿವಮೆಚ್ಚಿದ ಕಣ್ಣಪ್ಪ, ಮನಮೆಚ್ಚಿದ ಹುಡುಗಿ, ಸೆಟ್ ಬಾಯ್ ಆಗಿ ಎಲ್ಲ ಮೇಕಪ್ ಅಸಿಸ್ಟೆಂಟು. ಓ, ಮೇಕಪ್ ಅಸಿಸ್ಟೆಂಟ್ ಆಗಿ ಅವ್ರು ಮೇಕಪ್ ಅಸಿಸ್ಟೆಂಟ್ ಅನ್ನೋದು. ಸೊ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೆ. ಮೃತ್ಯುಂಜಯ ಎಲ್ಲ ಮಾಡಿದ್ವಿ. ಮೃತ್ಯುಂಜಯ ಟೈಮಲ್ಲಿ ಮಾಲಾಶ್ರೀ ಅವರು ನಂಜುಂಡಿ ಕಲ್ಯಾಣ ಬಂದಾಗಲೂ ನಾನಿದ್ದೆ. ಆಮೇಲೆ ಏನು ಮಾಡಿದ್ರು, ಅಪ್ಪಾಜಿ ರಾಘಣ್ಣ ಹೊಸ ಪಿಕ್ಚರ್ ಮಾಡ್ತಾಯಿದ್ದಾರೆ, ಅವ್ರ ಜೊತೆ ನೀನು ಪರ್ಸ್ನಲ್ ಆಗಿಬಿಡು ಅಂತ ರಾಘಣ್ಣನ ಜೊತೆ ಬಿಟ್ಟರು. ಆಮೇಲೆ ಅಲ್ಲೇ ಎದುರುಗಡೆ ಒಂದು ಜಾಗ ಸಿಗುತ್ತೆ ಅಂತ ವಿಷಯ ಬಂತು. ಬಾಸ್ಗೆ ಹೇಳಿದೆ, ಬಾಸ್ ಹಿಂಗಿದೆ, ಏನೋ ಈ ಥರ ಮಾಡಬೇಕು ಅಂತ ಅಪ್ಪು ಸರ್ಗೆ. ಸೊ ನನ್ನೊಂದು 6-7 ಲ್ಯಾಕ್ಸ್ ಇತ್ತು. ಅವ್ರು ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗಿತ್ತು, ಮಗನ್ನೇನೋ ಫಾರಿನ್ಗೆ ಓದ್ಸೋಕೆ ಕಳಿಸ್ಬೇಕಿತ್ತು ಅಂತ ಕೇಳಿದ್ರು. ಒಂದು ನೆಟ್ ಅಮೌಂಟ್ ಕೊಟ್ಬಿಟ್ಟು ಅಲ್ಲಿ ಹೋಟ್ಲು ಮಾಡಿ ಚಿಕ್ಕದಾಗಿ 200 ಸ್ಕ್ವೇರ್ ಫೀಟ್ ಅಷ್ಟೇ. ನಮ್ಮನ್ನು ತುಂಬ ಅಂದರೆ ತುಂಬ ಲೆವೆಲ್ಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಹಾಗೆ ತುಂಬ ಚೆನ್ನಾಗಿದ್ವಿ. ಓನರು ನಾವು ಚೆನ್ನಾಗೇ ಇದ್ವಿ, ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು. ಈ ಮಧ್ಯಗಳಲ್ಲಿ ಒಂದೊಂದೇ ಬರ್ತಾವಲ್ಲ, ಏರುಪೇರುಗಳು ಆಗ್ತವೆ. ಖಾಲಿ ಮಾಡಿ ಅಂದರು. ಈಗ ಮೊನ್ನೆ 2022 ಖಾಲಿ ಮಾಡೋಣ ಅಂಥೇಳಿ ಖಾಲಿ ಮಾಡಿದೆ. ಇವಾಗವರೆಗೂ ಹಂಗೆ ಇದೆ, ಬೀಗ ಹಾಕಿ. ಇನ್ನೂ ಅಲ್ಲಿಂದ ಹಣನೂ ಬಂದಿಲ್ಲ. ಸ್ವಲ್ಪ ದುಡ್ಡು ರೀತಿಯಲ್ಲೇ ಬರಬೇಕಣ್ಣ, ಜಾಸ್ತಿನೇ ಬರ್ಬೋದು, ತುಂಬ ಜಾಸ್ತಿನೇ ಬರ್ಬೇಕು. ಕೊಟ್ಟಿದ್ದೀನಿ, ಬಂದರೆ ಸಂತೋಷ ಅಂತ ಕೂತಿದ್ದೀನಿ. ಓಕೆ, ಅದಾದ ನಂತರ ಬೇರೆ ನೆಕ್ಸ್ಟ್ ಎಲ್ಲಿ ಮಾಡಿದ್ರೆ? ನೆಕ್ಸ್ಟ್ ಏನಿಲ್ಲ, ಡೈರೆಕ್ಟ್ ಇದೆ. ಕೆಳಗಡೆ ಜಾಗ ಕೊಟ್ಟರು, ಹೋಟ್ಲು ಮಾಡಿದೆ. ಎಷ್ಟು ಹೋಟ್ಲು ಮಾಡಿರ್ಬೋದು ಬಸ್ ನೀವು? ಇದುವರೆಗೂ ಒಂದು ಟೋಟಲ್ ಒಂದು 2 3 4 7 ಹೋಟ್ಲು ಮಾಡಿದ್ವಿ. ಅಂದರೆ 7 ಹೋಟ್ಲು ಮಾಡಿದ್ರು ನೀವೆಲ್ಲ ಶಿವಾನಂದ ಸರ್ಕಲಲ್ಲೇ ಮಾಡಿ? ಇಲ್ಲ 7 ಹೋಟ್ಲು. ಒಂದು ದೊಮ್ಲೂರು, ಒಂದು BL ರೋಡು, ಒಂದು ಶ್ರೀರಾಮ್ಪುರ, ಒಂದು ಕಾಟನ್ಪೇಟೆ, ಆಮೇಲೆ ಇನ್ನೊಂದು ಅಲ್ಸೂರ್ ಹತ್ರನೇ ಅದೊಂದು ಮಾಡಿದೆ. ಟೋಟಲ್ 7. ಇದು ಸೇರಿದ್ರೆ 7ನೇದು. ಇದು ಎಲ್ಲಿ ಜಾಸ್ತಿ ಪ್ರಾಫಿಟ್ ಆಗ್ತಾ ಇದ್ದಿದ್ದು ಸರ್? ಇಲ್ಲ ಮೇಡಮ್, ಎಲ್ಲೂ ಇಲ್ಲ. ಆಮೇಲೆ ನಮ್ಗೆ ಆವಾಗ ನಾನು ಹೇಳಿದ್ನಲ್ಲ, ನಿಧಾನ ಗತಿಯಲ್ಲಿ ಹತ್ತೋದು ಗೊತ್ತಿರಲಿಲ್ಲ. ವ್ಯಾಪಾರ ಆಗ್ತಾಯಿಲ್ಲ, ಬೇಗ ಹಾಕ್ಬಿಡು. ಅಯ್ಯೋ, ಅದಕ್ಕಿಂತ ಇನ್ನೊಂದು ಸಾರಿ ರಾಜಾಜಿನಗರದಲ್ಲಿ ಒಂದು ಹೋಟ್ಲು ಮಾಡಿದೆ 97ರಲ್ಲಿ. ಆ ಕಾಲಕ್ಕೆ 30 ಲಕ್ಷ ಕಳ್ಕೊಂಡೆ. ಅದು ತುಂಬ ನನಗೊಂದು ತುಂಬ ಎಫೆಕ್ಟ್ ಆಯ್ತು. ಅದು ದೊಡ್ಡ ಹೋಟ್ಲು, ದೊಡ್ಡ ಅಂದರೆ ಮೋರ್ದೆನ್ ಒಂದು 100 ಜನ ಊಟ ಮಾಡ್ಬೋದಾಯಿತು. ಮಾಡಿದೆ, ಫ್ಲಾಪ್ ಆಗಿಬಿಡ್ತು. ಅದಾಗಿ ಸ್ವಲ್ಪ ದಿನ ಕಷ್ಟಪಟ್ಟೆ. ಹಗ್ಗ ಹಾಕೊಳಕ್ಕೆಲ್ಲ ಹೋಗಿದೆ. 1 ಲಕ್ಷ ಸಾಲ ಮಾಡಿ 1 ಲಕ್ಷಕ್ಕೆ ಏನು ಮಾಡೋಕ್ಕೆ, ಅವತ್ತು 1 ಲಕ್ಷ ದೊಡ್ಡದು.